ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಹುಲಿರಾಯನ ಆಹ್ವಾನ. ಒಂದು ಕಾಡಿನಲ್ಲಿ ಒಂದು ಹುಲಿ ವಾಸವಾಗಿರುತ್ತೆ. ಅದಕ್ಕೆ ಒಂದು ನಾಯಿ ತುಂಬ ಸ್ನೇಹಿತರಾಗಿರ್ತಾರೆ. ಅದು ನಾಯಿ ಪಟ್ಟಣ ಕೂಡ ಹೋಗೋಗಿ ಬರ್ತಾ ಇರ್ತದೆ. ಇವ್ರ ಸ್ನೇಹ ತುಂಬ ಚೆನ್ನಾಗಿರ್ತದೆ. ಒಂದು ಸರಿ ಒಂದು ಪಾರಿವಾಳ ಒಂದು ಸರಿ ಹಾರ್ಕೊಂಬಂದ್ಬಿಟ್ಟು ನಾಯಿಗೆ ಹೇಳುತ್ತೆ, ನಾಯಣ್ಣ ಹುಲಿ ಅವರ ಹುಟ್ಟುಹಬ್ಬ, ಅದಕ್ಕೆ ನಿನ್ನ ಕರ್ಕೊಂಬ ಅಂತಂದ್ಬಿಟ್ಟು ಹೇಳಿ ಕಳಿಸಿದ್ರು. ಅವ್ರದ್ದು ಇವತ್ತು ಔತಣ ಕೊಟ್ಟಾಯಿದೆ, ಬರಬೇಕು ಅಂತ ಹೇಳಿದರು ಅಂತ ಹೇಳುತ್ತೆ. ನಾಯಿಗೆ ತುಂಬ ಖುಷಿಯಾಗತ್ತೆ. ನನ್ನ ಸ್ನೇಹಿತನ ಜ್ಞಾಪಿಸ್ಕೊಂಡು ನನ್ನ ಇನ್ವೈಟ್ ಮಾಡಿದ್ನಲ್ಲ ಅಂದ್ಬಿಟ್ಟು. ಸೊ ಖುಷಿಯಾಗಿ ಅಲ್ಲಿಗೆ ಪ್ರಯಾಣ ಬೆಳೆಸುತ್ತೆ. ದಾರಿಯಲ್ಲಿ ಹೋಗ್ತಾ ಅದಕ್ಕೊಂದು ಬೆಕ್ಕು ಸಿಗುತ್ತೆ. ಕೇಳುತ್ತೆ, ಬೆಕ್ಕು, ಎಲ್ಲಿ ಹೋಗ್ತಿದೀಯಾ ನಾಯಣ್ಣ ಅಂತ. ಇಲ್ಲ, ನಮ್ಮ ಹುಲಿದು ಬರ್ತಡೇ ಇದೆ ಇವತ್ತು, ಹುಟ್ಟುಹಬ್ಬ, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ, ಒಳ್ಳೆ ಊಟ ಇರುತ್ತಲ್ಲಿ, ನಾನು ಬರ್ತೀನಿ ಅಂತ ಹೇಳುತ್ತೆ. ಹಂಗೆ ಮುಂದೆ ಹೋಗ್ತಾ ಬಾತುಕೋಳಿ ಸಿಗುತ್ತೆ. ಹಂಗೆ ಮುಂದೆ ಹೋಗ್ತಾ ಮೇಕೆ ಸಿಗುತ್ತೆ. ಎಲ್ಲವೂ ಕೂಡ ನಾವು ಬರ್ತೀವಿ ಹುಲಿದು ಅಂತಂದರೆ ಆಹ್ವಾನ ತುಂಬ ಚೆನ್ನಾಗಿರ್ತದೆ, ಮತ್ತು ಔತಣ ಕೂಡ ತುಂಬ ಚೆನ್ನಾಗಿರ್ತದೆ, ಒಳ್ಳೆ ಊಟ ಇರುತ್ತೆ ಅಂತೆಲ್ಲ ವಿಚಾರ ಮಾಡ್ತಾರೆ. ಹೀಗೆ ಹೋಗ್ತಾ ದನ, ಕತ್ತೆ, ಹೀಗೆ ತುಂಬ ಸ್ನೇಹಿತರು ಸೇರ್ಕೊತಾರೆ. ಇದಕ್ಕೂ ನಾಯಿ ಕೂಡ ತುಂಬ ಹೆಮ್ಮೆ ಆಗುತ್ತೆ. ನನ್ನ ಸ್ನೇಹಿತನ ಸಂತೋಷದಲ್ಲಿ ಎಲ್ಲ ಪ್ರಾಣಿಗಳು ಕೂಡ ಪಾಲ್ಗೊಳ್ತಾ ಇದ್ದಾವಲ್ಲ ಅಂತ ತುಂಬ ಹೆಮ್ಮೆನೂ ಕೂಡ ಆಗುತ್ತೆ. ಎಲ್ಲರೂ ಹೋಗ್ತಾರೆ, ಹುಲಿರಾಯನ ಮೀಟ್ ಮಾಡ್ತಾರೆ. ಹುಲಿ ಎಲ್ಲರೂ ನೋಡಿ ಖುಷಿಯಾಗುತ್ತೆ. ಏನಪ್ಪ ತುಂಬ ಜನ ಕರ್ಕೊಂಬಂದ್ಬಿಟ್ಟಿದೆಯಲ್ಲ ಅಂತ ಹೇಳುತ್ತೆ. ಇಲ್ಲ, ನಿನ್ನ ಬರ್ತಡೇ ಅಲ್ವಾ, ನಿನ್ನ ಹುಟ್ಟುಹಬ್ಬ ಅಲ್ಲ, ಎಲ್ಲರೂ ವಿಶ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಒಳ್ಳೆ ಊಟ ಮಾಡಿಕೊಂಡು ಖುಷಿಯಾಗಿ ಬರ್ತಾರೆ. ಇದಾದ ಕೆಲವು ದಿನಗಳಾದಮೇಲೆ ಮತ್ತೊಂದು ಸರಿ ನಾಯಿ ಓಡಾಡ್ತಿರೋ ಟೈಮಲ್ಲಿ ಮತ್ತೆ ಪಾರಿವಾಳ ಅದೇ ದಾರಿ ಹಾರ್ಕೊಂಬರುತ್ತೆ. ಬಂದುಬಿಟ್ಟು, ನಾಯಣ್ಣ ಒಂದು ವಿಷಾದವಾದ ಸಂಗತಿ, ಒಳ್ಳೆಯ ಸಮಾಚಾರ ಅಲ್ಲ ಅಂತ ಹೇಳುತ್ತೆ. ಏನಾಯಿತು ಅಂತ ಹೇಳ್ತಾರೆ. ಏನಿಲ್ಲ, ಹುಲಿಯವರ ತಾಯಿಯವರು ತೀರ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ಅವರು ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ, ನೀವು ಹೋಗ್ಬೇಕಂತೆ ಅಂತ ಹೇಳ್ತಾರೆ. ಅಯ್ಯೋ, ನಾನು ಫಸ್ಟು ಹೋಗ್ತೀನಪ್ಪ, ನನ್ನ ಸ್ನೇಹಿತನ ತಾಯಿ ತೀರ್ಕೊಂಡಿದ್ದಾರೆ ಅಂದರೆ ನಾನು ಹೋಗದೆ ಇರೋಕ್ಕಾಗತ್ತಾ, ಹೋಗಿ ಸಾಂತ್ವನ ಹೇಳ್ತೀನಿ ಅಂದ್ಬಿಟ್ಟು ನಡ್ಕೊಂಡು ಹೊರಟಾಗ ಇದೇ ಬೆಕ್ಕು, ಬಾತುಕೋಳಿ, ಮೇಕೆ, ದನ, ಕತ್ತೆ ಎಲ್ಲವೂ ಸಿಗುತ್ತೆ. ಯಾರೂ ಕೂಡ ಒಂದೊಂದು ಬರೋದಿಲ್ಲ. ಎಲ್ಲರೂ ನೆಪ ಹೇಳ್ತಾರೆ, ಆ ಕೆಲಸ ಇದೆ, ಈ ಕೆಲಸ, ನೆಪ ಹೇಳ್ಬಿಟ್ಟು ಯಾರೂ ಬರೋದಿಲ್ಲ. ಪಾಪ ನಾಯಿ ಒಂದೇ ಹುಲಿರಾಯನ ಹತ್ರ ಹೋಗ್ಬಿಟ್ಟು ಅವನಿಗೆ ಸಾಂತ್ವನ ಹೇಳುತ್ತೆ, ಬೇಜಾರು ಮಾಡ್ಕೊಬೇಡ, ಹಾಗೆ ಹೀಗೆ ಅಂತಂದ್ಬಿಟ್ಟು. ಅದಾದ ನಂತರ ಹುಲಿರಾಯ ಕೇಳ್ತೀನಿ, ಎಲ್ಲಪ್ಪ ನಿನ್ನ ಮಿತ್ರರು ಯಾರೂ ಇಲ್ವಲ್ಲ ಅಂತ ಕೇಳುತ್ತೆ. ಅದಕ್ಕೆ ನಾಯಿ ಹೇಳುತ್ತೆ, ನೋಡು ಹುಲಿಯಣ್ಣ, ಸಂತೋಷ ಇದ್ದಾಗ, ಸುಖ ಇದ್ದಾಗ ಎಲ್ಲ ನೆಂಟರು ನಮ್ಮ ಜೊತೆ ಇರ್ತಾರೆ, ಎಲ್ಲ ಸ್ನೇಹಿತರು ಜೊತೆ ಇರ್ತಾರೆ. ಅದೇ ಕಷ್ಟ ಅಂತ ಬಂದಾಗ ಯಾರೂ ಇರೋದಿಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಗೆಳೆಯರು ಕೂಡ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಗೆಳೆಯರೇ, ಥ್ಯಾಂಕ್ ಯು.